ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಅಂಜನಾಪುರ ಅಂತ 2030 ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀವಿ. ನೋಡಿ, ಇದು ಬಂದು ನಾರ್ತ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ. ನಿಮಗೆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ, BDA. ಹಾಗೆ ಮನೆ ಅಕ್ಕಪಕ್ಕ ನೋಡ್ಬೋದು, 30 ಫೀಟ್ ರಸ್ತೆ ಸಿಕ್ಕುತ್ತೆ ನಿಮಗೆ. ತುಂಬ ಜನ ಕೇಳ್ತಾ ಇರ್ತೀರ ಮೆಟ್ರೋ ಸ್ಟೇಷನ್ ನಿಯರ್ ಬೈ ಅಂತ. ಇಲ್ಲಿಂದ ಜಸ್ಟ್ ನಿಮಗೆ 2.5 ಕಿಲೋಮೀಟರ್ಸ್ ಮೆಟ್ರೋ ಸ್ಟೇಷನ್ ಬರುತ್ತೆ. ನಿಮಗೆ ಮೇಲ್ಗಡೆ ಹೋಗಿ ನೋಡಿಸ್ತೀನಿ, ಮೆಟ್ರೋ ಸ್ಟೇಷನ್ ಕಾಣುತ್ತೆ ನಮಗೆ. ಓಕೆ, ಹಂಗೆ ನಿಮ್ಗೆ ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ನಮ್ಮ ಹತ್ರ BDA ಮನೆ ಆಗಲಿ, 2030 ಆಗಲಿ, 3040 ಆಗಲಿ, ಹಾಗೆ ಸೈಟ್ ಆಗಲಿ, ಹಾಗೆ ಫ್ಲ್ಯಾಟ್ ಆಗಲಿ ಅವೈಲಬಲ್ ಇದೆ. ಯಾರಿಗಾನ ಬೇಕಾದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಿಮ್ಮಲ್ಲಿ ಮನೆ ಮಾರೋರು, ಮನೆ ಕಟ್ಟಿರೋದು, ಮಾರೋದು, ಸೈಟ್ ಮಾರೋದು ಯಾವುದನ್ನ ಇದ್ದರೆ ನನ್ನ ನಂಬರ್ಗೆ ಫೋನ್ ಮಾಡಿ. ಆ ನಂಬರಲ್ಲಿ ಮಾರ್ಕ್ಸ್ ಕೊಡ್ತೀನಿ ನಾನು. ಓಕೆ, ಹಂಗಾರೆ ಮನೆ ಒಳಗಡೆ ಹೋಗೋಣ. ಇನ್ನೊಂದ್ಸತಿ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ಬಿಡ್ತೀನಿ ನಿಮಗೆ. ಇದು ಬಂದು 2030 ಆಗಿರುತ್ತೆ. ನಿಮಗೆ ನಾರ್ತ್ ಗೇಟು, ಈಸ್ಟ್ ಫೇಸು, ಹಾಗೆ BDA. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ನಮಗೆ ಇಲ್ಲಿ MS ಗೇಟ್ ಕೊಟ್ಟಿದ್ದಾರೆ, ಫುಲ್ ಗೇಟ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ಕಾರು ಓಡಾಡೋಕ್ಕೆ, ಹಾಗೆ ಇಲ್ಲಿ ವಾಕಬಲ್ ನಡ್ಕೊಂಡು ಓಡಾಡೋಕ್ಕೆ ಜಾಗ. ಓಕೆ, ಮನೆ ಒಳಗಡೆ ಬಂದಾಗ ನಮಗೆ ಒಳಗಡೆ ಪಾರ್ಕಿಂಗ್ ಜಾಗ ಸಿಗುತ್ತೆ ಗ್ರೌಂಡ್ ಫ್ಲೋರಲ್ಲಿ. ನಿಮಗೆ ನೋಡ್ಬೋದು, ಮೇಲ್ಗಡೆ POP ಫಾಲ್ ಸೀಲಿಂಗ್ ಇದೆ. ಧಾರಾಳವಾಗಿ ಒಂದು ಕಾರ್ ನಿಲ್ಲಿಸ್ಕೋಬೋದು, 2ರಿಂದ 3 ಬೈಕ್ ನಿಲ್ಲಿಸ್ಕೋಬೋದು ನಿಮಗೆ. ಹಾಗೆ ಇಲ್ಲಿ ಕವೇರಿ ಕಲೆಕ್ಷನ್ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲಿ ಬಂದು ಸಂಪು, ಹಾಗೆ ಇಲ್ಲಿ ಬಂದು ಬೋರ್ ಬಂದಿರುತ್ತೆ ನಿಮಗೆ. ಇಲ್ಲಿಂದ ನೋಡಿಸ್ತಾ ಇದ್ದೀನಿ, ಈ ಕಾರ್ನರಿಂದ ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ, ನೋಡ್ಬೋದು. ಇದು ರೇಟ್ ಲಾಸ್ಟಲ್ಲಿ ಹೇಳ್ತೀನಿ ನೋಡಿ, ತುಂಬ ರೀಸನಬಲ್ ಆಗಿದೆ ರೇಟ್, ಇದು ತುಂಬ ಇಲ್ಲ. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಕೂಡ ಬಂದಿದೆ ನಿಮಗೆ, ಸಾಮಾನುಗಳಿವೆ. ಹಾಗೆ ಇಲ್ಲಿ ಕೆಳಗಡೆ ಒಂದು ಸಿಂಗಲ್ ರೂಮ್ ಬಂದಿದೆ ವಿತ್ ಕಿಚನ್. ರೆಂಟು ಅಂದರೆ ಬ್ಯಾಚುಲರ್ಸ್ ರೆಂಟ್ ಕೊಡ್ಬೋದು ನೀವು. ಲೈಟ್ ಹಾಕಿಲ್ಲ, ನೋಡ್ಬೋದು. ಕಿಚನ್ ಬಂದಿದೆ ಇಲ್ಲಿ ಧಾರಾಳವಾಗಿ. ಮೇಲ್ಗಡೆ ವಾರ್ಡ್ರೋಬ್, ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಇಲ್ಲೂ. ಹಾಗೆ ಇಲ್ಲಿ ಕೈ ತೊಳೆಯೋಕ್ಕೆ ಸಿಂಕ್ ಬರುತ್ತೆ. ಇದೊಂದು ಸ್ವಲ್ಪ ಹಾಲ್ ಥರ ಇದು. ಧಾರಾಳವಾಗಿ ಇಲ್ಲೊಂದು ಕಾಟ್ ಹಾಕೋಬೋದು ನೀವು. ಹಾಗೆ ಇಲ್ಲಿ ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ವಾರ್ಡ್ರೋಬ್. ಬೇಕಂದರೆ ಸಣ್ಣ ಅಂದರೆ ಚಿಕ್ಕ ಫ್ಯಾಮ್ಲಿ, ಗಂಡ ಹೆಂಡತಿ ಒಂದು ಮಗು ಇರುವಂಥ ಫ್ಯಾಮ್ಲಿ ಇರ್ಬೋದು, ಇಲ್ಲ ಬ್ಯಾಚುಲರು ಬೇಕಂದ್ರೆ ರೆಂಟು ಕೊಟ್ಕೋಬೋದು ನೀವು. ಓಕೆ, ಮಾಡಿ ಮೇಲೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಹೋಗ್ತೀವಿ. ಫಸ್ಟ್ ಫ್ಲೋರ್ ಹೋಗೋಕ್ಕಿಂತ ಮುಂಚೆ ನೋಡ್ಬೋದು ಮೆಟ್ಲು ನಿಮಗೆ ಗ್ರಾನೈಟೇ ಮಾಡಿದ್ದಾರೆ ನಿಮಗೆ. ಹಾಗೆ ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ. ಇದು ಬಂದು ಡೋರು ಈಸ್ಟ್ ಆಗಿರುತ್ತೆ, ಗೇಟ್ ಬಂದು ನಾರ್ತ್ ಆಗಿರುತ್ತೆ ನಿಮಗೆ. ಮೇಲ್ಗಡೆ ಬರ್ತಾರಂಗೆ ನಮಗೆ ಇಲ್ಲಿ ಜಾಗ ಇದೆ. ಸಣ್ಣದಾಗಿ ಟಫನ್ ಗ್ಲಾಸ್ ಕೊಟ್ಟು ನಿಮಗೆ SS ಸ್ಟೀಲ್ ಕೊಟ್ಟಿದ್ದಾರೆ ಮನೆ ಮುಂದೆ. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಇದು ಬರೋದು ಅಂಜನಾಪುರದಲ್ಲಿ. ಓಕೆ, ನಾವು ಬಂದಿದ್ದ ಜಾಗ ಸೈಡೆಲ್ಲ ನೋಡ್ಬೋದು, ವಾಟರ್ಫಾಲ್ ಟೈಲ್ಸೇ ಮಾಡಿದ್ದಾರೆ. ಹಾಗೆ POC ಫಾಲ್ ಸೀಲಿಂಗ್ ಮಾಡಿದ್ದಾರೆ ನಿಮಗೆ. ಹಾಗೆ ಬಾಕ್ಲು ಕಿಟಕಿ ನೋಡ್ಬೋದು ನೀವು, ಟೀಕುಡಲ್ಲೇ ಮಾಡಿದ್ದಾರೆ ನಿಮಗೆ. ಮನೆ ಒಳಗಡೆ ಹೋಗೋಣ. ಇದು ಈಸ್ಟ್ ಗೇಟ್ ಆಗಿರೋದ್ರಿಂದ ನಿಮಗೆ ಹೋಯ್ತಾರಂಗೆ ದೊಡ್ಡದಾಗಿ ಹಾಲ್ ಸಿಕ್ಕುತ್ತೆ. ಇದು ಒಂದು ಹಾಲ್ ಆಗಿರುತ್ತೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನಿಮಗೆ. ಹಾಗೆ ಅಲ್ಲಿ TV ಯೂನಿಟ್ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಬಂದ್ಬಿಟ್ಟು ನಿಮಗೆ UPS ಪಾಯಿಂಟ್ ಔಟ್ ಬಂದಿದೆ. ಇನ್ನು ಕೆಲಸ ನಡೀತಾ ಇದೆ. ಓಕೆ, ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ನೋಡ್ಬೋದು, ಧಾರಾಳವಾಗಿ L ಶೇಪಲ್ಲಿ ನೀವು ದೊಡ್ಡದಾಗಿ ಸೋಫಾ ಹಾಕ್ಕೋಬೋದು. ನೀವು L ಶೇಪಲ್ಲಿ ಸೋಫಾ ಹಾಕ್ಕೋಬೋದು.
ಇದು ಒಂದು ಹಾಲ್ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲಿ ದೇವ್ರ ಮನೆ ಕೂಡ ಬಂದಿದೆ. ಬಾಕ್ಲು ಅಷ್ಟೇ ನಿಮಗೆ ಟೀಕ್ ವುಡ್ ಎಲ್ಲ ಆಗಿರುತ್ತೆ. ಇದು ದೇವ್ರ ಮನೆದು. ಓಕೆ, ಹಂಗೆ ಅಡುಗೆ ಮನೆ ಹೋಗೋಣ. ಅಡುಗೆ ಮನೆ ನೋಡಿಸ್ತಾ ಇದ್ದೀನಿ. ಓಕೆ, ಇಲ್ಲಿ ಅಡುಗೆ ಮನೆಗೆ ಬಂದರೆ ನಮಗೆ ಇಲ್ಲಿ ಬಂದು ಅಡುಗೆ ಮನೆ ಒಂದಿದೆ, ಸ್ಲ್ಯಾಬು. ಕೆಳಗಡೆ ನೋಡ್ಬೋದು ಕಬೋರ್ಡ್ಗಳು. ಹಾಗೆ ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ ನಿಮಗೆ. ಓಕೆ, ಇಲ್ಲಿ ಸಿಂಕ್ ಬಂದಿದೆ. ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಔಟು. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್, ಗ್ಯಾಸ್ ಮಾಡೋದಕ್ಕೆ. ಮಿಕ್ಸಿ ಓವನ್ ಏನಾದ್ರು ಮಡಿಕೊಂತೀನಂದರೆ ಇಲ್ಲಿ ಮಡಿಕೋಬೋದು ನೀವು. ಚಿಮ್ನಿಗೆ ಅಲ್ಲಿ ಜಾಗ ಮಾಡಿಕೊಡ್ತಾರೆ, ಇನ್ನೂ ಮಾಡಿಲ್ಲ, ಮಾಡಿಕೊಡ್ತಾರೆ ನಿಮ್ಮಲ್ಲಿ. ಹಾಗೆ ಈ ಕಡೆ ನೋಡಿದ್ರೆ ನಮಗೆ ಯುಟಿಲಿಟಿ ಬಂದಿದೆ. ಇಲ್ಲಿ ಸೇಫ್ಟಿ ವೈಸ್ ನೋಡ್ಬೋದು ನಿಮಗೆ MS ಗ್ರಿಲ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಒಂದು ರೆಸ್ಟ್ ರೂಮ್ ಕೆಳಗಡೆ ಫಸ್ಟ್ ಫ್ಲೋರ್ಗೆ. ಇದು ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಡೈನಿಂಗ್ ಹಾಲ್ ಜಾಗ ಬರುತ್ತೆ ನಮಗೆ. ಇಲ್ಲಿ 2 ಥರ ಆಪ್ಷನ್ ಕೊಟ್ಟಿದ್ದಾರೆ. ನಿಮ್ಗೆ ಡೈನಿಂಗ್ ಹಾಲ್ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಒಂದು ಕಾಟ್ ಹಾಕೊಂಡು ರೂಮ್ ಥರ ಬೇಕಾದ್ರೂ ಮಾಡ್ಕೋಬೋದು. ನೀವು 2 ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಇಲ್ಲಿ ಸಣ್ಣದಾಗಿ ಒಂದು ಕಬೋರ್ಡ್ ಇದೆ. ಇದು ಬಂದು ಅಡುಗೆ ಮನೆ ಡೀಟೇಲ್ಸ್ ಆಗಿರುತ್ತೆ. ಫಸ್ಟ್ ಫ್ಲೋರ್ದು ಇದು ಬಂದು ಅಡುಗೆ ಮನೆ ಆಗಿರುತ್ತೆ. ಹಾಗೆ ಇದು ಬಂದು ಹಾಲು. ಓಕೆ, ಮಾಡಿ ಮೇಲೆ ಹೋಗೋಣ, ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ತುಂಬ ಜನ ಕೇಳ್ತಾ ಇರ್ತಾರೆ 2030 ರೀಸನಬಲ್ ರೇಟ್ ಇರೋದು ನೋಡಿಸಿ ಅಂತ. ಅವ್ರಿಗೋಸ್ಕರ BDA ಮನೆ ಇವಾಗೆಲ್ಲ ಜಾಸ್ತಿನೇ ಇದ್ದಾವೆ, ತುಂಬ ಏನು ಮಾಡೋಕ್ಕಲ್ಲ. ಓಕೆ, ಇಲ್ಲಿ ಬಂದರೆ ನಮಗೆ ಸ್ಟಡಿ ಟೇಬಲ್ ಬರುತ್ತೆ. ಯೂಸಲಾಗಿ ಹೇಳ್ದಂಗೆ ನಿಮಗೆ ಸ್ಟಡಿ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಬೋದು, ಇಲ್ಲ ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಕಬೋರ್ಡ್ ಎಲ್ಲ ಇದೆ ನಿಮಗೆ ಮೇಲ್ಗಡೆ ಎಲ್ಲ. ಹಾಗೆ ಇಲ್ಲಿ ಬಂದರೆ ನಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನಮಗೆ ನೋಡ್ಬೋದು ಅಲ್ಲಿ ಬಾರ್ಡ್ರ್ ಬಂದಿದೆ, ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ, ನೋಡ್ಬೋದು. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಈ ಕಡೆ ಬಂದರೆ ನಮಗೆ TV ಯೂನಿಟ್. ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಈ ಕಡೆ ಒಂದು ಅಟ್ಯಾಚ್ ಬಾತ್ರೂಮ್. ಹಾಗೆ ಈ ಕಡೆ ಬಂದರೆ ನಮಗೆ ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಇಲ್ಲೂ ಅಷ್ಟೇ ನಿಮಗೆ ಡ್ರೆಸ್ಸಿಂಗ್ ಟೇಬಲು, ವಾರ್ಡ್ರೋಬು, ಓವರ್ ಹೆಡ್ ಕಬೋರ್ಡು, POP ಫಾಲ್ ಸೀಲಿಂಗ್ ಆಗಿದೆ, ನೋಡ್ಬೋದು. ಇಲ್ಲಿ ಯಾವುದೇ ರೂಮ್ಗೂ ಕಾಟ್ ಇಲ್ಲ. ಯೂಸಲಾಗಿ 2030 ಕಾಟ್ ಹಾಕಲ್ಲ. ಒಂದಕ್ಕೆ ಹಾಕ್ತಾರೆ, ಒಬ್ಬೊಬ್ಬರು ಹಾಕ್ತಾರೆ, ಒಬ್ಬೊಬ್ರು ಹಾಕಲ್ಲ. ಈ ಕಾರ್ನರಿಂದ ನೋಡಿಸ್ತೀನಿ. ಒಬ್ಬೊಬ್ಬರು ಹಾಕಿದ್ರೆ ಮಾಸ್ಟರ್ ಬೆಡ್ರೂಮ್ ಮಾತ್ರ ಯೂಸ್ ಮಾಡಿರ್ತಾರೆ, ಒಬ್ಬೊಬ್ಬರು ಯೂಸ್ ಮಾಡಲ್ಲ 2030. ಇದು ಬಂದು ನಮಗೆ ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ. ಸಾರಿ, ಚಿಲ್ಡ್ರನ್ ಬೆಡ್ರೂಮ್ದು. ಹಾಗೆ ಈ ಕಡೆ ಬಂದರೆ ನಮಗೆ ಒಂದು ಬಾಲ್ಕನಿ ಬರುತ್ತೆ. ಇದು ಬಂದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಚಿಲ್ಡ್ರನ್ ಬೆಡ್ರೂಮಿಂದ ಬಾಲ್ಕನಿ. ಇದು ಬಂದು 2ನೇ ರೂಮ್ ಆಗಿರುತ್ತೆ ನಿಮಗೆ. ಮಾಡಿ ಮೇಲೆ ಹೋಗೋಣ. ಟಾಪ್ ಫ್ಲೋರ್ ಅಂದರೆ 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಮೇಲ್ಗಡೆ ನೋಡ್ಬೋದು ಸ್ಕೈಲೈಟ್ ಕೂಡ ಬಿಟ್ಟಿದೆ ನಿಮಗೆ.
ಓಕೆ, ಮೇಲೆ ಬಂದರೆ ನಮಗೆ ಇಲ್ಲಿ ವಾಷಿಂಗ್ ಮೆಷಿನ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಇಲ್ಲೇ ಮಡಿಕೋಬೋದು, ಒಳಗಡೆನೆ ಕೊಳವೆ ಕಲೆಕ್ಷನ್ ಕೂಡ ಆಗಿದೆ. ಪಾಯಿಂಟ್ ಔಟ್ ಇದು ಬಂದು ನಿಮಗೆ 3 ರೂಮ್ ಆಗಿರುತ್ತೆ. ಸೇಮ್ ಮಾಸ್ಟರ್ ಬೆಡ್ರೂಮ್ ಥರ. ಕೆಳಗಡೆ ಏನು ನೋಡಿದ್ರು ಅದೇ ಥರ ಇದೆ. ಪ್ಯಾಟ್ರನ್ ಮಾತ್ರ ಚೇಂಜು. ಬಾರ್ಡ್ರಿಗೂ ಡ್ರೆಸ್ಸಿಂಗ್ ಟೇಬಲ್, ಓವರ್ ಹೆಡ್ ಕಬೋರ್ಡು, POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಇಲ್ಲಿ ವಿಂಡೋ ಕೂಡ ಇದೆ ನೋಡಿ. ತುಂಬ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಪಕ್ಕದಲ್ಲಿ ಗ್ಯಾಪ್ ಇದೆ, ತುಂಬ ಗ್ಯಾಪ್ ಇದೆ. ನಿಮಗೆ 3 ಅಡಿ ಇದೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಹಾಗೆ ಈ ಕಡೆ ಬಂದರೆ ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ತುಂಬ ದೊಡ್ಡದಾಗಿದೆ ಬಾತ್ರೂಮ್. ಇದು ಬಂದು 3ನೇ ರೂಮ್ ಆಗಿರುತ್ತೆ. ಹಾಗೆ ಇಲ್ಲಿ ಹಾಫ್ ಟೆರೆಸ್ ಅಂದರೆ ನೋಡ್ಬೋದು. ನಿಮ್ಗೆ ಯೂಸಲ್ ಆಗಿ ಒಂದು ಸ್ವಲ್ಪ ಜನ ಮಂಗಳೂರು ರೂಪ್ ಮಾಡ್ತಾರೆ, ಇಲ್ಲ ಓಪನ್ ಟೆರೆಸ್ ಬಿಟ್ಬಿಟ್ಟಿರ್ತಾರೆ. ಇವರು ಮೋಲ್ಡೇ ಮಾಡಿದ್ದಾರೆ ನಿಮಗೆ ಹಾಫ್ ಟೆರೆಸ್ಸು. ಹಾಗೆ ಇಲ್ಲಿ SS ಸ್ಟೀಲ್ ಕೊಟ್ಟು ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ. ಈ ಕಡೆ ಬಂದು ವಾಲ್ ಮಾಡಿದ್ದಾರೆ, ಈ ಕಡೆ ಬಂದು ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಸಂಜೆ ಹೊತ್ತು ಆರಾಮಾಗಿ ನೀವು ಮೇಲ್ಗಡೆ ಕಾಲ ಕಳಿಬೋದು ಫ್ರೀ ಆದಾಗ. ಅಕ್ಕಪಕ್ಕ ಎಲ್ಲ ನೋಡ್ಬೋದು. ನಿಮ್ಗೆ ಇಲ್ಲಿಂದ ಕಾಣಿಸುತ್ತೆ ನೋಡಿ, ಅಲ್ಲಿ ಮೆಟ್ರೋ ಸ್ಟೇಷನ್ ಬರುತ್ತೆ. ಅಲ್ಲಿ ಅಪಾರ್ಟ್ಮೆಂಟ್ಸ್ ಇದೆಯಲ್ಲ, ಅಲ್ಲೇ ನಿಮಗೆ ಮೆಟ್ರೋ ಸ್ಟೇಷನ್ ಬರುತ್ತೆ. ನಿಮಗೆ ಅಲ್ಲಿ ಇಲ್ಲಿ ಅದು ಬಂದ್ಬಿಟ್ಟು ನಿಮಗೆ ಸ್ಟೇಷನ್ನು ಇಲ್ಲೂ ಕಾಣಿಸುತ್ತೆ ನೋಡಿ. ಇಲ್ಲಿ ಈ ಅಪಾರ್ಟ್ಮೆಂಟ್ಸ್ಗಳು ಕಾಣ್ತಾ ಇದೆಯಲ್ಲ, ಅಲ್ಲೇ ಬರುತ್ತೆ ನಿಮ್ಗೆ ಮೆಟ್ರೋ ಸ್ಟೇಷನ್. ನಿಮಗೆ ಮನೆ ಸುತ್ತಮುತ್ತ ನೋಡ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ನಿಮಗೆ ಫ್ಲೋರಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಈ ಕಾರಣದಿಂದ ನೋಡ್ತೀನಿ. ಓಕೆ, ಮಾಡಿ ಮೇಲೆ ಹೋಗೋಣ. ಸಾರಿ, ಓಪನ್ ಟೆರೆಸ್ ಮೇಲ್ಗಡೆ ಹೋಗೋಣ. ಲ್ಯಾಡರು ಅಷ್ಟೇ ನೋಡಿ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ದೊಡ್ಡದಾಗಿ. ಧಾರಾಳವಾಗಿ ಹೋದ ಮೇಲ್ಗಡೆ ಹೋಗಿ. ಓಕೆ, ಮೇಲ್ಗಡೆ ಬಂದರೆ ನಮಗೆ 1000 ಲೀಟರ್ ಸಿಂಟಾಕ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೈಯಲ್ಲಿ ಬಟ್ಟೆ ಹೋಗ್ತೀನಿ ಅಂದರೆ ಬಟ್ಟೆ ಹೋಗಿ ಜಾಗ ಕೂಡ ಕೊಟ್ಟಿದ್ದಾರೆ. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ ನಿಮಗೆ. ಫುಲ್ ಇಂಪ್ರೂವ್ಮೆಂಟ್ ಏರಿಯಾನೇ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಅಂಜನಾಪುರ ಬರುತ್ತೆ ನಿಮಗೆ. 20-30 BD ನಾರ್ತ್ ಗೇಟು ಈಸ್ಟ್ ಫೇಸ್ ಆಗಿರುತ್ತೆ ಇದು. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,45 lakhs ಹೇಳ್ತವ್ರೆ. ಅಂದರೆ 1,45 ಲಕ್ಷ ಹೇಳ್ತವ್ರೆ. ನೆಗೋಷಿಯಬಲ್ ಆಗಿರುತ್ತೆ, ಹೆಚ್ಚು ಕಮ್ಮಿ ಮಾಡಿ ಕೊಟ್ಟು ಬರ್ತಾರೆ. ಬೇಕಂದವ್ರು ನೋಡ್ಬೋದು. ಮೆಟ್ರೋ ಸ್ಟೇಷನ್ಗೆ ತುಂಬ ಹತ್ರ ಇದೆ, ಒಂದು 2-2.5 ಕಿಲೋಮೀಟ್ರ್ ಅಷ್ಟೇ. 2 ವೀಲರಲ್ಲಿ ಹೋದರೆ ಒಂದು 7 ನಿಮಿಷ 8 ನಿಮಿಷ ಅಷ್ಟೇ ರೋಡು. ತುಂಬ ಚೆನ್ನಾಗಿದೆ, ಒಳ್ಳೆ ಮನೆ. ಕಮ್ಮಿ ಕೇಳ್ತಾ ಇರಲ್ಲ, ಅವ್ರಿಗೋಸ್ಕರ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೂ ಈ ವಿಡಿಯೋ ಇಷ್ಟ ಆಗಿ ಈ ಮನೆನ ನೋಡ್ಬೇಕು ಅನಿಸಿದ್ರೆ ನಾನು ನಂಬರ್ ಕೊಡ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ವಿಡಿಯೋ ಮನೆ ಹುಡುಕ್ತಾ ಇದೆ, ಅವರು ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬರ್ ಆಗಿರೋ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿರೋಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.